ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬ ಜನ ಕೇಳಿದ್ರಿ, ಕಮೆಂಟ್ ಕೂಡ ಮಾಡಿದ್ರಿ. ಎಲ್ರಿಗೂ ಗೊತ್ತಿರುವಂಥ ವಿಚಾರ, ಟಾಕ್ಸಿಕ್ ಸಿನಿಮಾದಿಗೆ ಆಲ್ರೆಡಿ ಈಗ ಶೂಟಿಂಗ್ ಸ್ಟಾರ್ಟ್ ಆಗಿರುವಂಥದ್ದು. ಏನು ಕತೆ, ಆಮೇಲೆ ಕೆಲವೊಂದು ಡೌಟ್ಸ್ಗಳಿರುವಂಥದ್ದು. ಸಿನಿಮಾ 2025ಕ್ಕೆ ರಿಲೀಸ್ ಆಗುತ್ತಾ, ಏನು ಕತೆ ಅನ್ನೋದು ಒಂದು ಕಡೆ ಆಯಿತು. ಅಂದರೆ ಸಿನಿಮಾದ ಸ್ಟೋರಿ ಏನಿರ್ಬೋದು, ಯಾವ ಥರ ಇರ್ಬೋದು ಅನ್ನೋದು ಒಂದು ಕಡೆ ಒಂದು ಚರ್ಚೆ ಕೂಡ ನಡೀತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲೇದಾಗಿ ಟಾಕ್ಸಿಕ್ ಸಿನಿಮಾದ ಆಲ್ರೆಡಿ ಎಲ್ಲಿ ಗೊತ್ತಾಗಿದೆ, ಮುಹೂರ್ತ ಕೂಡ ರೀಸೆಂಟಾಗಿ ಆಯಿತು. ಶೂಟಿಂಗ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಈಗ ಸ್ಟಾರ್ಟ್ ಮಾಡಿಕೊಂಡು ವರ್ಕಲ್ಲಿ ಬ್ಯುಸಿ ಆಗಿರುವಂಥದ್ದು ಚಿತ್ರತಂಡ ಒಂದು ಕಡೆ ಆಯಿತು ಅಂತಂದರೆ, ಸೊ ಸಿನಿಮಾ 2025ಕ್ಕೆ ಬರಬೇಕು. ಯಾಕಂದರೆ ಸಿನಿಮಾ ತಂಡ ಆಲ್ಮೋಸ್ಟ್ ಈಗ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು 2025ಕ್ಕೆ ಬರ್ತೀವಿ ಅಂತ. ಸೊ ಏನಾದರೂ ಡೇಟಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದಾ ಏನು ಅನ್ನುವಂಥದ್ದು. ಯಾಕೆ ಅಂತಂದರೆ ಪ್ರತಿಯೊಂದು ದೊಡ್ಡ ದೊಡ್ಡ ಸಿನಿಮಾಗಳೇ ಹಾಗೆ ಹೇಳಿರುವಂಥ ಡೇಟ್ಗಿಂತ ಕೆಲವೊಂದು ತಿಂಗಳುಗಳು ಮುಂದೋಗುವಂಥದ್ದು ಈ ರೀತಿ ಆಗ್ತಾ ಇರುತ್ತೆ. ಯಾಕೆಂದರೆ ಕೆಲವೊಂದು ವರ್ಕ್ಸ್ಗಳಿರುವಂಥದ್ದು, CG ವರ್ಕ್ಸ್ ಆಗಿರ್ಬೋದು, VFX ಆಗಿರ್ಬೋದು. ಸೊ ವಾಟ್ ಎವರ್ ಏನೇ ಇದ್ರೂ ಕೂಡ ಸ್ವಲ್ಪ ತಡ ಆಗುತ್ತೆ. ಬಟ್ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು 2025ಕ್ಕೆ ಯಶ್ ಅವರನ್ನು ನಾವು ನೋಡಲೇಬೇಕು ಟಾಕ್ಸಿಕ್ಕಲ್ಲಿ ಅನ್ನುವಂಥದ್ದು ಒಂದು ಕಡೆ ಚರ್ಚೆ. ಆಮೇಲೆ ಇನ್ನೊಂದು ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಟಾಕ್ಸಿಕ್ ಸಿನಿಮಾ ಏನಿರ್ಬೋದು, ಯಾವ ರೀತಿ ಇರ್ಬೋದು, ಯಶ್ ಅವ್ರು ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಯಶ್ ಅವರಿಗೆ. ಅವರ ಒಂದು ಬಿಫೋರ್ ಸಿನಿಮಾ KGF 1 ಮತ್ತು KGF 2ನಲ್ಲಿ ಅವ್ರನ್ನ ಒಂದು ನೋಡಿದಾಗ ಒಂದು ಗೆಸ್ಟರ್ ಆಗಿರ್ಬೋದು, ಅವ್ರನ್ನ ಒಂದು ಪರ್ಸ್ಪೆಕ್ಟಿವಲ್ಲಿ ನಾವು ಇದೇ ರೀತಿಯೇ ನೋಡಬೇಕು ಅನ್ನೋದು ಇರುತ್ತೆ. ಸೊ ಈಗ ನೆಕ್ಸ್ಟ್ ಬರುವಂಥ ಮೂವಿಲಿ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಏನಾದರೂ ಮಾಡ್ಬೋದಾ, ಏನು ಕತೆ ಅನ್ನುವಂಥದ್ದು ಎಲ್ಲರೂ ಕೂಡ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ನನಗೂ ಕೂಡ ತಲೆಯಲ್ಲಿ ಓಡ್ತಾ ಇದೆ ಅದು. ಆ್ಯಂಡ್ ಆ ವಿಚಾರ ಡೈರೆಕ್ಟಾಗಿ ಹೇಳಬೇಕು ಅಂತಂದರೆ, ಈ ಸಿನಿಮಾದ ಕತೆ ಏನಾಗಿರ್ಬೋದು, ಯಶ್ ಅವ್ರು ಏನು ಮಾಡ್ತಿರ್ಬೋದು ಅಂದಾಯಿತು ಅಂದರೆ, ಸೊ ಹಲವಾರು ಕಡೆ ಚರ್ಚೆಗಳು ಮಾಡ್ತಾ ಇರುವಂಥದ್ದು. ಒಂದು ಕಡೆ ಗ್ಯಾಂಗ್ಸ್ಟರ್ ಮೂವಿ ಅಂತ ಒಂದು ಕಡೆ ಅನ್ನುವಂಥದ್ದು, ಇನ್ನೊಂದು ಗ್ಯಾಮ್ಲಿಂಗ್ ಬಗ್ಗೆ ಈ ಒಂದು ಮೂವಿ ಇದೆ ಅನ್ನುವಂಥದ್ದು, ಗ್ಯಾಮ್ಲಿಂಗ್ ಬಗ್ಗೆನೇ ಒಂದು ಮೂವಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅದು ಕೂಡ ಕೇಳಿ ಬಂದಿರುವಂಥ ವಿಚಾರಗಳು. ಸೊ ಏನೇ ಇದ್ರೂ ಕೂಡ ಅಫಿಷಿಯಲ್ ಆಗಿ ಒಂದು ಟೀಮ್ ಕಡೆಯಿಂದ ಏನೇನು ಅಪ್ಡೇಟ್ಸ್ ಬಂದಾಗಲೇ ಅದು ಏನು ಅಂತ ಗೊತ್ತಾಗೋದು. ಸದ್ಯಕ್ಕಿರುವಂಥ ರೂಮರ್ಸ್ಗಳು ಅಂತಂದರೆ, ಸೊ ಇದು ಗ್ಯಾಂಗ್ಸ್ಟರ್ ಮೂವಿ ಅಂತ ಒಂದು ಕಡೆ ಹೇಳೋದಾಯ್ತು ಅಂದ್ರೆ, ಇನ್ನೊಂದು ಕಡೆ ಇಲ್ಲ ಇದು ಗ್ಯಾಂಗ್ಸ್ಟರ್ ಮೂವಿ ಅಲ್ಲ, ಇದೊಂದು ಗ್ಯಾಮ್ಲಿಂಗ್ ಬಗ್ಗೆನೇ ದೊಡ್ಡದಾಗಿ ಒಂದು ಮೂವಿ ಮಾಡ್ತಾ ಇದ್ದಾರೆ ಅಂತ. ಬಟ್ ಇವೆರಡೂ ಕೂಡ ರೂಮರ್ಗಳಲ್ಲಿ ಯಾವ್ದು ಬೇಕಾದ್ರೂ ಸತ್ಯನೂ ಆಗ್ಬೋದು, ಎರಡೂ ಕೂಡ ಸುಳ್ಳಾಗ್ಬೋದು. ಸೊ ರೂಮರ್ಸ್ ಅನ್ನೋದಕ್ಕಿಂತ ನಿಜವಾಗಿಯೂ ತಂಡದಿಂದ ಬಂದಾಗಲೇ ಆ ಒಂದು ಅಪ್ಡೇಟ್ ಗೊತ್ತಾಗುತ್ತೆ. ಒಟ್ಟಾರೆ ಏನೇ ಆದರೂ ಕೂಡ 2025ಕ್ಕೆ ನಾವು ಬರ್ತೀವಿ ಅಂತ ಕಾನ್ಫಿಡೆಂಟ್ ಆಗಿ ಒಂದು ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಅದೇ ಡೇಟ್ಗೆ, ಅದೇ ಒಂದು ಇಯರ್ಗೆ ದಯವಿಟ್ಟು ಸಿನಿಮಾ ರಿಲೀಸ್ ಆದರೆ ಇನ್ನೂ ತುಂಬ ಒಳ್ಳೇದಾಗುತ್ತೆ. ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತಾರೆ. ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಟಾಕ್ಸಿಕ್ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀರಾ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಯಶ್ ಅವರ ಮುಂದಿನ ಮೂವಿಯಲ್ಲಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕೆ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.